ಸ್ನೇಹಿತರೆ, ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸ್ಪರ್ಧಾ ಬುಕ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ, BSFನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ರೆಕ್ರೂಟ್ಮೆಂಟ್ ಮಾಡಲು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಏನಪ್ಪಾ ಅಂತಂದರೆ, BSF ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSFನಲ್ಲಿ ಕಾನ್ಸ್ಟೇಬಲ್ ಟ್ರೇಡ್ಮ್ಯಾನ್ ಹುದ್ದೆಗಳನ್ನು ನೇಮಕ ಮಾಡಲು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಹುದ್ದೆಗಳು ಎಷ್ಟದಾವು ಮತ್ತು ಕ್ವಾಲಿಫಿಕೇಷನ್ ಏನಾಗಿರಬೇಕು ಮತ್ತು ಯಾವ ಟ್ರೇಡ್ಗೆ ಯಾವ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಇರಬೇಕಾಗ್ತದೆ ಅನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಬಂದುಬಿಟ್ಟು ಏನಪ್ಪ ಅಂತಂದರೆ, ಹುದ್ದೆಗಳು ಎಷ್ಟದಾವ ಅನ್ನುವುದಾದರೆ, ಮೊದಲಿಗೆ 3588 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಅದರಲ್ಲಿ ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗ್ತದೆ. ಮೇಲಿಗೆ ಬಂದುಬಿಟ್ಟು 3406 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಮೇಲಿಗೆ ಪುರುಷರಿಗೆ, ಮತ್ತು ಮಹಿಳೆಯರಿಗೆ ನೋಡುವುದಾದರೆ 182 ಹುದ್ದೆಗಳು ಮಹಿಳೆಯರಿಗೆ ಖಾಲಿ ಇರತಕ್ಕಂಥ ಹುದ್ದೆಗಳಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಏನಪ್ಪ ಅಂತಂದರೆ, ಮತ್ತು ಸ್ಯಾಲ್ರಿಯನ್ನು ನೋಡುವುದಾದರೆ ಪೇ ಸ್ಕೇಲು 21,700ರಿಂದ 69,100ರವರೆಗೆ ಒಂದು ಸ್ಯಾಲ್ರಿ ಇರ್ತದೆ. ಮತ್ತು ಈ ಟ್ರೇಡ್ಮ್ಯಾನ್ ಹುದ್ದೆಗಳಿಗೆ ಯಾವ ಟ್ರೇಡಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅದಾವತ್ತ ಅನ್ನೋದಾದ್ರೆ, ಮೊದಲಿಗೆ ನೋಡುವುದಾದ್ರೆ ಮೇಲ್ ಪುರುಷ ವಿಭಾಗದಲ್ಲಿ ಮೇಲ್ನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅದಾವಪ್ಪ ಅಂತಂದರೆ, ಟೋಟಲಿ 3406 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಅದರಲ್ಲಿ ಯಾವ ಟ್ರೇಡ್ ಅದಾವಪ್ಪ ಅಂತಂದರೆ, ಕಾನ್ಸ್ಟೇಬಲ್ ಕೋಬ್ಲರು, ಟೇಲರು, ಕಾರ್ಪೆಂಟರು, ಪ್ಲಂಬರು, ಮತ್ತು ಎಲೆಕ್ಟ್ರಿಷಿಯನ್ನು, ಕುಕ್ಕು, ವಾಟರ್ ಕ್ಯಾರಿಯರು, ಮತ್ತು ವಾಷರ್ಮ್ಯಾನ, ಬಾರ್ಬರ್, ಸ್ವೀಪರ್, ಇದೇ ಥರನಾಗಿ ವೇಟರ್, ಮತ್ತು ಕೋಜಿ ಅಂತೇಳಿ ಒಂದು ಹೊಸ ಹುದ್ದೆಗಳನ್ನು ಆ್ಯಡ್ ಮಾಡಿದ್ದಾರೆ. ಏನಪ್ಪ ಅಂತಂದ್ರೆ, ಯಾವ ಕೆಟಗರಿಯಲ್ಲಿ ಎಷ್ಟು ಹುದ್ದೆಗಳದಾವ ಅನ್ನುವುದನ್ನು ನೋಡುವುದಾದ್ರೆ, ಮೊದಲಿಗೆ ನೋಡುವುದಾದ್ರೆ ಕೋಬ್ಲರ್ನಲ್ಲಿ ಒಟ್ಟು 65 ಹುದ್ದೆಗಳು ಕಂಡು ಬರ್ತಾವೆ. ಇದರೊಳಗೆ URನಲ್ಲಿ ಎಷ್ಟು ಹುದ್ದೆಗಳದಾವಪ್ಪ ಅಂತಂದ್ರೆ 24 ಹುದ್ದೆಗಳು ಕಂಡು ಬರ್ತಾವೆ. ಮತ್ತು EWSನಲ್ಲಿ 5 ಹುದ್ದೆಗಳು ಕಂಡು ಬರ್ತಾವೆ. OBCಯಲ್ಲಿ 19 ಹುದ್ದೆಗಳು, ಮತ್ತು SCಯಲ್ಲಿ 10 ಹುದ್ದೆಗಳು, STಯಲ್ಲಿ 7 ಹುದ್ದೆಗಳು ಕಂಡು ಬರ್ತವೆ. ಇದು ಏನಪ್ಪ ಅಂತಂದರೆ ಕೋಬ್ಲರ್ನಲ್ಲಿ ಕಂಡು ಬರ್ತಕ್ಕಂಥ ಹುದ್ದೆಗಳಾಗಿರ್ತಕ್ಕಂಥದ್ದು. ಮತ್ತು ಟೇಲರ್ನಲ್ಲಿಯೂ 18 ಹುದ್ದೆಗಳು ಕಂಡು ಬರ್ತಾವೆ. ಟೇಲರ್ನಲ್ಲಿ 18 ಹುದ್ದೆಗಳು ಕಂಡು ಬರ್ತವೆ. ಮತ್ತು ಕಾರ್ಪೆಂಟರ್ನಲ್ಲಿ 38 ಹುದ್ದೆಗಳು ಕಂಡು ಬರ್ತವೆ. ಮತ್ತು ಪ್ಲಂಬರ್ನಲ್ಲಿ 10 ಹುದ್ದೆಗಳು ಕಂಡು ಬರ್ತವೆ. ಮತ್ತು ಫೆಂಟರ್ನಲ್ಲಿ 5 ಹುದ್ದೆಗಳು ಕಂಡು ಬರ್ತವೆ. ಮತ್ತು ಎಲೆಕ್ಟ್ರಿಷಿಯನ್ ಕೂಡ 4 ಹುದ್ದೆಗಳದಾವು. ಮತ್ತು ಅದೇ ಥರನಾಗಿ ನೋಡೋದಾದರೆ ಮೇನ್ಲಿ ಇರುವುದು ಕುಕ್ನಲ್ಲಿ ಜಾಸ್ತಿ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಎಷ್ಟದಾವಪ್ಪ ಅಂತಂದರೆ 1462 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಅಂದರೆ 1462 ಹುದ್ದೆಗಳು ಕುಕ್ನಲ್ಲಿ ಖಾಲಿ ಇರತಕ್ಕಂಥದ್ದು. ಅದರ ಜೊತೆಗೆ ವಾಟರ್ ಕ್ಯಾರಿಯರ್ ಅಂತ ಹುದ್ದೆ ಇದೆ. ಇದರಲ್ಲಿ 699 ಹುದ್ದೆಗಳು ಖಾಲಿ ಇರತಕ್ಕಂಥದ್ದನ್ನು ನೋಡ್ಬೋದು. ಅದರ ಜೊತೆಗೆ ವಾಷರ್ಮ್ಯಾನ್ ಕೂಡ 320 ಹುದ್ದೆಗಳು ಖಾಲಿ ಇರತಕ್ಕಂಥದ್ದನ್ನು ನೋಡ್ಬೋದು. ಅದರ ಜೊತೆಗೆ ಬಾರ್ಬರ್ ಅಂತ ಹುದ್ದೆ ಇದೆ. ಇದರಲ್ಲಿ 115 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಮತ್ತು ಅದರ ಜೊತೆಗೆ ಸ್ವೀಪರ್ ಹುದ್ದೆಯಲ್ಲಿ 652 ಹುದ್ದೆಗಳು ಖಾಲಿ ಇರತಕ್ಕಂಥದ್ದನ್ನು ನೋಡ್ಬೋದು. 13 ಹುದ್ದೆಗಳು ವೇಟರ್ನಲ್ಲಿ ಕಂಡು ಬರ್ತವೆ. 13 ಹುದ್ದೆಗಳು, ಒಟ್ಟು 3406 ಹುದ್ದೆಗಳು ಖಾಲಿ ಇರತಕ್ಕಂಥದ್ದನ್ನು ನೋಡ್ಬೋದು. ಮತ್ತು ಮಹಿಳೆಯರಿಗೆ ಎಷ್ಟು ಹುದ್ದೆಗಳು ಖಾಲಿ ಇದಾವಪ್ಪ ಅಂತಂದರೆ, ಮಹಿಳಾ ಅಭ್ಯರ್ಥಿಗಳಿಗೆ ಫಿಮೇಲ್ಸ್ಗೆ ಒಟ್ಟು 182 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಯಾವ ಟ್ರೇಡ್ನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವಪ್ಪ ಅಂತಂದರೆ, ಮೊದಲಿಗೆ ಬಂದುಬಿಟ್ಟು
ಕೋಬ್ಲರ್ನಲ್ಲಿ 2 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಕಾರ್ಪೆಂಟರ್ನಲ್ಲಿ 1 ಹುದ್ದೆ ಖಾಲಿ ಇರತಕ್ಕಂಥದ್ದು. ಟೇಲರ್ನಲ್ಲಿ 1 ಹುದ್ದೆ ಖಾಲಿ ಇರತಕ್ಕಂಥದ್ದು. ಕುಕ್ನಲ್ಲಿ 82 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಅದರ ಜೊತೆಗೆ ಕಾನ್ಸ್ಟೇಬಲ್ ವೇಟರ್ನಲ್ಲಿ 36 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಮಹಿಳೆಯರಿಗೆ. ಮತ್ತು ಕಾನ್ಸ್ಟೇಬಲ್ ವಾಷರ್ಮ್ಯಾನ್ ಮಹಿಳೆಯರಿಗೆ ಎಷ್ಟದಾವಪ್ಪ ಅಂತಂದ್ರೆ 17 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಅದರ ಜೊತೆಗೆ ಮಹಿಳೆಯರಿಗೆ ಬಾರ್ಬರ್ನಲ್ಲಿ 6 ಹುದ್ದೆಗಳು ಖಾಲಿ ಇರತಕ್ಕಂಥದ್ದನ್ನು ನೋಡ್ಬೋದು. ಮತ್ತು ಸ್ವಿಪ್ಪರ್ 35 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಒಟ್ಟು ಎಷ್ಟದಪ್ಪ ಅಂತಂದ್ರೆ ಮಹಿಳಾ ವಿಭಾಗದಲ್ಲಿ 182 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಮಹಿಳೆಯರಿಗೆ. ಅದರ ಜೊತೆಗೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡುವುದಾದ್ರೆ SSLC ಪಾಸಾಗಿರ್ಬೇಕಾಗ್ತದೆ. ಮತ್ತು ಏನಪ್ಪ ಅಂತಂದರೆ ಎಲಿಜಿಬಿಲಿಟಿ ಏನಿದೆಯಪ್ಪ ಅಂತಂದರೆ 18ರಿಂದ 25 ವರ್ಷ 18ರಿಂದ 25 ವರ್ಷದ ಒಳಗೆ ಇರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಮತ್ತು ಎಜುಕೇಷನ್ ಪಾಸಾಗಿರ್ಬೇಕಾಗ್ತದೆ. ಈಕ್ವಲೆಂಟ್ ರಿಕಗ್ನೈಸ್ ಬೋರ್ಡ್ ಅಂದರೆ SSLCಗೆ ಸಮನಾದಂತಕ್ಕಂಥ ಒಂದು ವಿದ್ಯಾರ್ಹತೆಯನ್ನು ಹೊಂದಿದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ITI ಮಾಡಿದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತಕ್ಕಂಥದ್ದು. ಮತ್ತು ಏನಪ್ಪ ಅಂತಂದರೆ ಟ್ರೇಡ್ ಟೆಸ್ಟ್ ಇರ್ತದೆ. ಟ್ರೇಡ್ ಟೆಸ್ಟ್ ಕೂಡ ಇರ್ತದೆ ಈ ಹುದ್ದೆಗೆ. ಟ್ರೇಡ್ ಟೆಸ್ಟ್ ಮತ್ತು ಏನಪ್ಪ ಅಂತಂದರೆ ಟ್ರೇಡ್ನಲ್ಲಿ ಒಂದು NSQF ಕ್ವಾಲಿಫೈ ಸರ್ಟಿಫಿಕೇಟನ್ನು ಕೇಳ್ತಾರೆ. ಏನಪ್ಪ ಅಂತಂದರೆ ಕಾನ್ಸ್ಟೇಬಲ್, ಕುಕ್, ವೇಟರ್, ಕಾನ್ಸ್ಟೇಬಲ್, ವಾಟರ್ ಕ್ಯಾರಿಯರ್ ಹುದ್ದೆಗಳಿಗೆ ಏನಪ್ಪ ಅಂತಂದರೆ ಮ್ಯಾಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು. ಅದರ ಜೊತೆಗೆ ಏನಪ್ಪ ಅಂತಂದ್ರೆ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಅಂದರೆ NSQFS ಲೆವೆಲ್ 1 ಕೋರ್ಸನ್ನು ಫುಡ್ ಪ್ರೊಡಕ್ಷನಲ್ಲಿ ಕಂಪ್ಲೀಟ್ ಮಾಡಬೇಕಾಗ್ತದೆ. ಅಂದ್ರೆ NSQF ಲೆವೆಲ್ 1 ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ 1 ವರ್ಷದ್ದು. ಮತ್ತು ಏನಪ್ಪ ಅಂತಂದರೆ ಇದನ್ನು ಕ್ವಾಲಿಫೈ ಮಾಡಿದವರು ಅರ್ಜಿಯನ್ನು ಕುಕ್ ಮತ್ತು ವಾಟರ್ ಕ್ಯಾರಿಯರ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಎತ್ತರವನ್ನು ನೋಡುವುದಾದರೆ ಮಹಿಳಾ ಮತ್ತು ಪುರುಷರಿಗೆ ಎತ್ತರವನ್ನು ನೋಡುವುದಾದರೆ ಫಾರ್ ಆಲ್ ಕ್ಯಾಂಡಿಡೇಟ್ ಎಲ್ಲ ಪುರುಷರಿಗೆ ಎಷ್ಟಿರಬೇಕಪ್ಪ ಹೈಟ್ ಅಂದರೆ 165 ಸೆಂಟಿಮೀಟರ್ ಹೈಟ್ ಇದ್ದರೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಮಹಿಳೆಯರಿಗೆ 155 ಸೆಂಟಿಮೀಟರ್ ಇದ್ದರೆ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಮತ್ತು ಏನಪ್ಪ ಅಂತಂದರೆ ಪುರುಷರಿಗೆ ಚೆಸ್ಟನ್ನು ನೋಡೋದಾದರೆ ಪುರುಷರಿಗೆ 75ರಿಂದ 80 ಸೆಂಟಿಮೀಟರ್ ಚೆಸ್ಟ್ ಇರಬೇಕಾಗ್ತದೆ. ಅಂದರೆ ಮಿನಿಮಮ್ 70 ಸೆಂಟಿಮೀಟರ್ ಚೆಸ್ಟ್ ಇರಬೇಕಾಗ್ತದೆ. 75 ಸೆಂಟಿಮೀಟರ್ ಎಕ್ಸ್ಪೆನ್ಸ್ ಮಾಡಿಸಿದಾಗ 80 ಸೆಂಟಿಮೀಟರ್ ಆಗಬೇಕಾಗ್ತದೆ ಚೆಸ್ಟು. ಮತ್ತು ಅಪ್ಲಿಕೇಶನ್ ಇನ್ನು ಕೆಲವೇ ದಿನಗಳಲ್ಲಿ ಅಪ್ಲಿಕೇಶನ್ ಕೂಡ ಇದನ್ನು ಕರೀತಾರೆ. ಅರ್ಜಿಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ.